ವರ್ಗಾವಣೆಯಾಗಿದ್ದ ಅಷ್ಟು ಹಣ ಗುಳುಂ ಮಾಡೋಕೆ ದೊಡ್ಡ ಪ್ಲಾನ್ ನಡೆದಿತ್ತು. ವಾಪಸ್ ನಿಗಮದ ಖಾತೆಗೆ ಹಾಕೋ ಉದ್ದೇಶವೇ ಇರಲಿಲ್ಲ. ಖಾತೆಗೆ ಬಂದ ಹಣವನ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಎಲ್ಲ ಹಣ ನುಂಗಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡೋಕ್ಕೂ ಕೂಡ ಸಿದ್ಧತೆ ನಡೆದಿತ್ತು. 187 ಕೋಟಿ ರೂಪಾಯಿಯಲ್ಲಿ 94 ಕೋಟಿ ಹಣ ಟ್ರಾನ್ಸ್ಫರ್ ಆಗಿದೆ. ಅಷ್ಟು ಹಣ ಬೇರೆ ಬೇರೆ ಅಕೌಂಟ್ಗಳಿಗೆ ವರ್ಗ ಆಗಿದೆ ಅನ್ನೋದು. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, 94 ಕೋಟಿ ಹಣನೂ ಕೂಡ ಬೇರೆ ಬೇರೆ ಅಕೌಂಟ್ಗಳಿಗೆ ಹೋಗಿತ್ತಂತೆ, ಟ್ರಾನ್ಸ್ಫರ್ ಆಗಿತ್ತಂತೆ. ಹಾಗಾದ್ರೆ ಯಾರ್ಯಾರ ಅಕೌಂಟಿಗೆ ಹೋಗಿತ್ತು, ಅದರಲ್ಲಿ ಎಷ್ಟು ಹಣವನ್ನ ರಿಕವರಿ ಮಾಡಿಕೊಳ್ಳಲಾಗಿದೆ, ಏನ್ ಮಾಹಿತಿ ಲಭ್ಯವಾಗ್ತಿದೆ ಈ ಬಗ್ಗೆ? ಸಭಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಬಹುಕೋಟಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಫೋಟಕ ವಿಚಾರ ಕೂಡ ಹೊರಬರ್ತಾ ಇರುವಂತದ್ದು. ತನಿಖೆ ವೇಳೆಯಲ್ಲಿ ಒಂದಂಶ ಅಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದೇನಂತ ಹೇಳಿದ್ರೆ, ಇವರು ಹಣವನ್ನ ವರ್ಗಾವಣೆ ಮಾಡಿದ್ರಲ್ಲ, ಅದೆಲ್ಲವನ್ನ ಕೂಡ ನುಂಗುವ ಉದ್ದೇಶದಿಂದಲೇ ವರ್ಗಾವಣೆಯನ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ವಾಪಸ್ ಅದನ್ನ ನಿಗಮದ ಖಾತೆಗೆ ಹಾಕುವಂತ ಉದ್ದೇಶ ಇವರಲ್ಲಿ ಇರಲಿಲ್ಲ ಅನ್ನುವಂತ ಒಂದು ವಿಚಾರ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ನಾವು ಆಡಿಯೋದಲ್ಲಿ ಗಮನಿಸಿದಂತ ಹೋದ ಸಂದರ್ಭದಲ್ಲೂ ಕೂಡ MD ಪದ್ಮನಾಭ್ ಹಾಗೆ ಪರಶುರಾಮ್ ಅವರು ಮಾತನಾಡುವಂತ ವೇಳೆಯಲ್ಲಿ ಹೇಳ್ತಾರೆ, ಅಕೌಂಟ್ಗೆ ಹಣ ಬಂದ್ರೆ ಮಾತ್ರ ನಾವು ಸೇಫ್ ಆಗ್ತೀವಿ. ಅಂದ್ರೆ ಯಾವಾಗ ಈ ಒಂದು ಅಕ್ರಮ ಹೊರ ಬರುತ್ತೋ ಅನಂತರದಲ್ಲಿ ಅವರಿಗೆ ಸ್ಪಷ್ಟವಾಗ್ತಾ ಹೋಗುತ್ತೆ, ಇನ್ ಮುಂದೆ ಹಣ ಬಂದಿಲ್ಲ ಅಂತ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಸೇಫ್ ಆಗೋದಿಲ್ಲ. ಹಾಗಾಗಿ ಅವ್ರು ಮಾತನಾಡ್ತಾರೆ, ಸೋಮವಾರ ಅಥವಾ ಮಂಗಳವಾರ ಹಣ ಬರಬಹುದು ಅನ್ನುವಂತ ರೀತಿಯಲ್ಲಿ ಒಂದು ಮಾತನಾಡ್ತಾರೆ. ಹಣ ಬರದೇ ಹೋದ್ರೆ ಖಂಡಿತವಾಗಿಯೂ ಕೂಡ ನಾವೆಲ್ಲರೂ ಅರೆಸ್ಟ್ ಆಗ್ತೀವಿ ಅನ್ನೋದನ್ನ ಕೂಡ ಅಲ್ಲಿ ಪದ್ಮನಾಭ್ ಅವರು ಉಲ್ಲೇಖಿಸ್ತಾ ಹೋಗ್ತಾರೆ. ಈ ಒಂದು ಹಣವನ್ನ ಸುಮಾರು 200 ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಹೈದರಾಬಾದ್ನ ಬಾರ್ಗಳಾಗಿರ್ಬೋದು, ಚಿನ್ನದಂಗಡಿಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಹಾಗೆ ಕುರಿಗಾಹಿಗಳ ಖಾತೆಗೂ ಕೂಡ ಇವರು ಹಣವನ್ನ ಹಾಕಿದ್ರು ಅನ್ನುವಂತ ಒಂದು ವಿಚಾರ ಏನಿದೆ ಅದು ತನಿಖೆ ವೇಳೆಯಲ್ಲಿ ಗೊತ್ತಾಗಿರುವಂತ. ಸದ್ಯ 35 ಕೋಟಿ ಹಣವನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಮತ್ತುಳಿದಂತೆ ಹಣವನ್ನು ರಿಕವರಿ ಮಾಡುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಅವೆಲ್ಲವೂ ಕೂಡ ನಕಲಿ ಖಾತೆಗಳು. ಅಂದ್ರೆ ಯಾವುದೋ ಒಂದು ಖಾತೆಯನ್ನು ಕ್ರಿಯೇಟ್ ಮಾಡಿ ಆ ಒಂದು ಖಾತೆಗೆ ಹಣವನ್ನ ಹಾಕಿ ಅಲ್ಲಿಂದ ಕ್ಯಾಶ್ ಆಗಿ ಇವರು ಕನ್ವರ್ಟ್ ಮಾಡ್ಕೊಳ್ತಾ ಇದ್ರು. ಅದನ್ನ ಇವರು ಪಡೆದುಕೊಂಡು ಹೋಗಿ ಬೇರೆ ಕಡೆಯಲ್ಲಿ ತಮ್ಮ ಬಳಿಯಲ್ಲಿ ಇಟ್ಕೊಳ್ಳೋದು ಅಥವಾ ಬೇರೆ ಯಾವುದೋ ಒಂದು ಉದ್ದೇಶಕ್ಕೆ ಇವರು ಬಳಸ್ತಾ ಇದ್ರು ಅನ್ನುವಂತಿದೆ. ಅದು ಸ್ಪಷ್ಟವಾಗಿ ಗೊತ್ತಾಗಿರುವಂತದ್ದು. ಆ ನಿಟ್ಟಿನಲ್ಲಿ ನಾವು ಗಮನಿಸ್ತಾ ಹೋದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ 200 ಅಕೌಂಟ್ಗಳನ್ನ ಅಧಿಕಾರಿಗಳು ಕೂಡ ಫ್ರೀಸ್ ಮಾಡಿದ್ದಾರೆ. ಅವರ ಅಕೌಂಟ್ಗಳಿಗೆ ಹಣ ಬಂದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಜಾಸ್ತಿ ಹಣವನ್ನು ಹಾಕ್ತಾ ಇರಲಿಲ್ಲ. ಕೇವಲ ಒಂದೊಂದು ಖಾತೆಗೆ 5 ಲಕ್ಷ ಅಥವಾ 6 ಲಕ್ಷ ಈ ರೀತಿ ಹಣವನ್ನು ಹಾಕ್ತಾ ಇದ್ರು. ಇನ್ನು ಕೆಲವು ಖಾತೆಗಳಿಗೆ 2 ರಿಂದ 3 ಲಕ್ಷ ರೂಪಾಯಿ ಹಣವನ್ನ ಮಾತ್ರ ಹಾಕ್ತಾ ಇದ್ರು. ಅದನ್ನ ಯಾರ ಅಕೌಂಟ್ಗೆ ಹೋಗ್ತಾ ಇತ್ತಲ್ಲ ಅವರಿಗೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹಣವನ್ನ ಕೊಟ್ಟು ಇವರು ಆ ಹಣವನ್ನ ಪಡೆದುಕೊಳ್ತಾ ಇದ್ರು ಅನ್ನುವಂತ ಒಂದು ಮಾಹಿತಿ ಕೂಡ ತನಿಖೆ ವೇಳೆಯಲ್ಲಿ ಗೊತ್ತಾಗಿರುವಂತದ್ದು. ಅಂದ್ರೆ ಈ ಎಲ್ಲಾ ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋದಂತೆ ಇಲ್ಲಿ ಸತ್ಯನಾರಾಯಣ ಆಗಿರ್ಬೋದು, ಸತ್ಯನಾರಾಯಣ ರಾವ್ ಆಗಿರ್ಬೋದು, ವರ್ಮಾ ಆಗಿರ್ಬೋದು, ಅವರೆಲ್ಲರೂ ಕೂಡ ಈ ಒಂದು ಹಣಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರವನ್ನು ನಡೆಸ್ತಾ ಇದ್ರು. ಅದರಲ್ಲಿ ಸಾಕಷ್ಟು ಜನ ಮಧ್ಯವರ್ತಿಗಳು ಕೂಡ ಇದ್ರು. ಅವರೆಲ್ಲರನ್ನ ಕೂಡ ಬಂಧಿಸುವಂತಹ ಒಂದು ಕೆಲಸವನ್ನ ಮಾಡಿದ್ರೆ ಒಟ್ಟು ಇಲ್ಲಿವರೆಗೂ 11 ಜನರನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಯಾವುದೋ ಒಂದು ಖಾತೆಗೆ ಹಣ ಹಾಕಿ ಅದರ ಮುಖಾಂತರವಾಗಿ ಇವರು ಕ್ಯಾಶ್ ಅನ್ನು ಕನ್ವರ್ಟ್ ಮಾಡಿಕೊಂಡು ಅನಂತರದಲ್ಲಿ ಅವರಿಗೆ ಕಮಿಷನ್ ಅನ್ನ ಕೊಟ್ಟು ಆ ಹಣವನ್ನ ನುಂಗುವಂತ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು. ಅನಂತರ ಯಾವುದೇ ಕಾರಣಕ್ಕೂ ಕೂಡ ನಿಗಮಕ್ಕೆ ಈ ಒಂದು ಹಣವನ್ನು ವಾಪಸ್ ಆಗ್ತಾ ಇರಲಿಲ್ಲ. ಅನಂತರದಲ್ಲಿ ಅವರು ಪ್ಲಾನ್ ಮಾಡ್ತಾ ಹೋಗ್ತಾರೆ. ಆಡಿಯೋದಲ್ಲಿ ಮಾತನಾಡುವಾಗ ನಾವು ಸ್ಪಷ್ಟವಾಗಿ ಗಮನಿಸಬಹುದು. ಅನಂತರದಲ್ಲಿ ಒಂದು ಪ್ಲಾನ್ ರೆಡಿ ಆಗ್ತಾ ಹೋಗುತ್ತೆ. ಮೊದಲೇ ಒಂದು ವಿಚಾರಕ್ಕೆ ಅಂದ್ರೆ ಈ ರೀತಿಯಾಗಿ ಮಾಡಬಹುದಾಗಿತ್ತು, ಮೊದಲೇ ಒಂದು ಸ್ಲಿಪ್ ಅನ್ನು ರೆಡಿ ಮಾಡ್ಕೋಬಹುದಾಗಿತ್ತು, ಅಕೌಂಟ್ಗೆ ಹಣ ಬಂತು ಅಂತ ತೋರಿಸಬಹುದಾಗಿತ್ತು, ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಬಹುದಾಗಿತ್ತು ಅನ್ನೋದನ್ನ ಅನಂತರದಲ್ಲಿ ಅಂದ್ರೆ ಯಾವಾಗ ಹಗರಣ ಹೊರ ಬರುತ್ತಲ್ಲ ಅನಂತರದಲ್ಲಿ ಅವರು ಯೋಚನೆ ಮಾಡ್ತಾರೆ. ಅಲ್ಲಿಯವರೆಗೂ ಕೂಡ ಅವರು ಯಾವುದೇ ರೀತಿಯಲ್ಲೂ ಕೂಡ ಬೇರೆ ಯೋಚನೆಯನ್ನ ಮಾಡಿರೋದಿಲ್ಲ. ಹಣ ಹೇಗೂ ಬಂದಾಗಿದೆ, ನಮ್ಮ ಬಳಿಯಲ್ಲಿ ಇದೆ, ಯಾವುದೇ ಕಾರಣಕ್ಕೂ ಕೂಡ ಸಮಸ್ಯೆ ಆಗೋದಿಲ್ಲ ಅನ್ನುವಂತ ರೀತಿಯಲ್ಲಿ ಅವರು ಯೋಚನೆಯನ್ನ ಮಾಡಿರ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.